Hello young minds, welcome back to Triple T Academy YouTube platform. I hope ಎಲ್ಲ KCET ವಿದ್ಯಾರ್ಥಿಗಳು KCET ಎಕ್ಸಾಮ್ ಬರೆದು ಇದು ಆಲ್ರೆಡಿ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಕೆಲವರು ಕೌನ್ಸಿಲಿಂಗ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀರ ಅಂತ ಭಾವಿಸ್ತೀನಿ. ಸೊ ಈ ಒಂದು ಸಂದರ್ಭದಲ್ಲಿ ನಿಮಗೆ KCET ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಕುರಿತಾದಂತೆ ಈ ಹಿಂದೆನೂ ವಿಡಿಯೋ ಮಾಡಿದ್ದೆ. ಆದರೆ ಇವತ್ತು KCET ಡಾಕ್ಯುಮೆಂಟ್ಸ್ ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ ವೆರಿ ಇಂಪಾರ್ಟೆಂಟ್, ಯಾವ ಡಾಕ್ಯುಮೆಂಟ್ಸ್ ನೀವು ಕೌನ್ಸಿಲಿಂಗಿಂತ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅನ್ನೋದ್ರ ಕುರಿತಾದಂತೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಮೊದಲನೇದಾಗಿ 3 ಕ್ಯಾಟಗರಿಲಿ ಡಿವೈಡ್ ಮಾಡಿದ್ದೀನಿ. ದಟ್ ಈಸ್ ಕಾಮನ್ ಡಾಕ್ಯುಮೆಂಟ್ಸ್ ಫಾರ್ ಆಲ್ ದ ಕ್ಯಾಂಡಿಡೇಟ್ಸ್. ಪ್ರತಿಯೊಬ್ಬರು ಸಹ ಈ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡಿರಬೇಕು. ಆ್ಯಂಡ್ ದೆನ್ ಡಾಕ್ಯುಮೆಂಟ್ಸ್ ಓನ್ಲಿ ಇಫ್ ಅಪ್ಲಿಕೇಬಲ್. ಅದಾದ ನಂತರ ಸ್ಪೆಷಲ್ ಕ್ಯಾಟಗರಿ. ಸೊ ನೀವು ಆಲ್ರೆಡಿ ನಿಮ್ಮ ಡಾಕ್ಯುಮೆಂಟ್ಸ್ ನಿಮ್ಮ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ನೀವು ಯಾವ ಕ್ಯಾಟಗರಿಲಿ ಬರ್ತೀರಾ, ಸ್ಪೆಷಲ್ ಕ್ಯಾಟಗರಿಲಿ ಬರ್ತೀರಾ ಅಥವಾ ಸೂಪರ್ ನ್ಯೂಮರಿ ಕೋಟಾದಲ್ಲಿ ಬರ್ತೀರಾ ಅಥವಾ ಕೆಲವೊಂದು ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡಿರ್ತೀರಾ. ಸೊ ಅದಾದ ನಂತರ KCET ಅವರು ವೆರಿಫೈ ಮಾಡಿರ್ತಾರೆ. ಸೊ ಅದಾದ ನೀವು ಎಕ್ಸಾಮ್ ಬರೆದು ಮತ್ತೆ ಕೌನ್ಸಿಲಿಂಗಲ್ಲಿ ಸಹ ಎಲ್ಲ ಡಾಕ್ಯುಮೆಂಟ್ಸ್ನು ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ಬೇಸಿಕ್ ಕಾಮನ್ ಡಾಕ್ಯುಮೆಂಟ್ಸ್ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಆಸ್ ವೆಲ್ ಆಸ್ 10th and 12th ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ದೆನ್ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ಸ್. ಸೊ ನಿಮ್ಮ 7 years ಸ್ಟಡಿ ಸರ್ಟಿಫಿಕೇಟ್ಸು ಬೇಕಾಗುತ್ತೆ. ಸೊ ಈ 3 SSLC 12th ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ದೆನ್ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಕ್ಯಾಂಡಿಡೇಟ್ಸ್. ಆ್ಯಂಡ್ ದೆನ್ ಡಾಕ್ಯುಮೆಂಟ್ಸ್ ಓನ್ಲಿ ಇಫ್ ಅಪ್ಲಿಕೇಬಲ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ನಿಮ್ಮ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಸ್ ಅಂದರೆ ಕನ್ನಡ ಮೀಡಿಯಂ ಕೋಟಾದಲ್ಲಿ ಅಪ್ಲೈ ಮಾಡಿದರೆ ಸೊ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಸು, ಹಾಗೆ ರೂರಲ್ ಸರ್ಟಿಫಿಕೇಟ್ಸ್, ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ಸ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇನ್ ದ ನೇಮ್ ಆಫ್ ದ ಕ್ಯಾಂಡಿಡೇಟ್. ಸೊ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮೋಸ್ಟ್ ಪ್ರಾಬಬ್ಲಿ ಎಲ್ಲ ವಿದ್ಯಾರ್ಥಿಗಳು ಫಿಲ್ ಮಾಡಿರ್ತೀರಾ. ಸೊ ಯಾರೆಲ್ಲ SNQ ಕೋಟಾಗೆ ಫಿಲ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಸೊ ಬೇಸ್ಡ್ ಆನ್ ಯುವರ್ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಯಾವ ವಿದ್ಯಾರ್ಥಿಯ ತಂದೆ ತಾಯಿಯ ವಾರ್ಷಿಕ ಆದಾಯ 8 ಲಕ್ಷದ ಕೆಳಗಿರುತ್ತೋ, 8 ಲಕ್ಷಕ್ಕಿಂತ ಕಮ್ಮಿ ಇರುತ್ತೋ ಅವರೆಲ್ಲರೂ ಸಹ ಈ SNQ ಕೋಟಾ ಅಂಡರಲ್ಲಿ ಬರ್ತಾರೆ. ಸೊ ಹಾಗಾಗಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬಹಳ ಮುಖ್ಯ. ಸೂಪರ್ ನ್ಯೂಮರಿ ಕೋಟಾ ಅಂದ್ರೇ ಅದು. ಆ್ಯಂಡ್ ದೆನ್ ಹೊರನಾಡು ಗಡಿನಾಡು ಕನ್ನಡಿಗ ಆ್ಯಂಡ್ ದೆನ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ ಯಾರೆಲ್ಲ ಈ ಒಂದು ಪರ್ಟಿಕ್ಯುಲರ್ ರಿಸರ್ವೇಷನ್ಸ್ಗೆ ನೀವು ಅಪ್ಲೈ ಮಾಡಿದರೆ ಸೊ ಆಯಾ ರಿಸರ್ವೇಷನ್ಸ್ ತಕ್ಕನಂಗೆ ಸರ್ಟಿಫಿಕೇಟ್ಸ್ ಕಂಪಲ್ಸರಿಯಾಗಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಆ್ಯಂಡ್ ದೆನ್ ಸ್ಪೆಷಲ್ ಕ್ಯಾಟಗರಿ ಇಸ್ ನಥಿಂಗ್ ಬಟ್ NCC, ಸ್ಪೋರ್ಟ್ಸ್, ಡಿಫೆನ್ಸ್, ಎಕ್ಸ್-ಡಿಫೆನ್ಸ್, ಫಿಸಿಕಲ್ ಡಿಸೇಬಲ್ಡ್, ಆಂಗ್ಲೋ ಇಂಡಿಯನ್, ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸಸ್ ಹಾಗೆ ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸಸ್. ಸೊ ಇವ್ರು ಎಲ್ಲ ಮೇನ್ ಅಥಾರಿಟಿಯಿಂದ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಸೊ ಆ ಸರ್ಟಿಫಿಕೇಟನ್ನು ನೀವು ಜೆರಾಕ್ಸ್ ಮಾಡಿ ನೀವು ಒಂದು ಕಾಪಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೋಟ್, ಇದೆಲ್ಲ ಆದ ನಂತರ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಇದನ್ನು ಟೋಟಲಾಗಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಏನೇನು ರೆಡಿ ಮಾಡ್ಕೊಂಡಿದ್ದೀರೋ ಅದನ್ನು 3 sets ಆಫ್ ಜೆರಾಕ್ಸ್ನ ಮಾಡ್ಕೊಳ್ಳಿ. ಆ 3 sets ಆಫ್ ಜೆರಾಕ್ಸ್ಗೂ 3 set ಅಂದರೆ 3 set ಅವಶ್ಯಕತೆ ಇಲ್ಲ, 3 to 5 ನೀವು ಮಾಡಿಸ್ಕೊಬೋದು, ಬಟ್ 3 is ಕಂಪಲ್ಸರಿ. ಅದಾದ ನಂತರ ನೀವು ಕ್ಲಾಸ್ 1 ಆಫೀಸರ್ ಆರ್ ಗೆಜೆಟಿ ಆಫೀಸರ್ ಕೈಯಲ್ಲಿ ಸೈನ್ ಹಾಕಿಸ್ಕೊಬೇಕು. ಸ್ಪೆಷಲಿ ಯಾರೆಲ್ಲ ಗ್ರೀನ್ ಇಂಕ್ ಅಲ್ಲಿ ಸೈನ್ ಮಾಡೋಕ್ಕೆ ಅಥಾರಿಟಿಯನ್ನು ಪಡ್ಕೊಂಡಿರ್ತಾರೋ ಅವರು. ಸೊ ಇದಿಷ್ಟು KCET ಡಾಕ್ಯುಮೆಂಟ್ಸ್ ಕುರಿತಾದಂತೆ ಬೇಸಿಕ್ ಇನ್ಫಾರ್ಮೇಷನ್ಸ್. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಯು ಕ್ಯಾನ್ ವಿಸಿಟ್ ಟು KEA ವೆಬ್ಸೈಟ್. ಸೊ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ವೆಬ್ಸೈಟ್ಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ನೀವು ಎಂಟೈರ್ ಡಾಕ್ಯುಮೆಂಟ್ ಲಿಸ್ಟು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಯಾವ ಕ್ಲಾಸಲ್ಲಿ ಬರುತ್ತೆ ಎಲ್ಲಾದ್ರ ಕುರಿತಾದಂತೆ ಮಾಹಿತಿಯನ್ನು ತಿಳ್ಕೊಬೋದು. ಯು ಕ್ಯಾನ್ ಸಿ ಅಡ್ಮಿಷನಲ್ಲಿ ಹೋದರೆ UGCET 2023. ಸೊ UGCET 2023 ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಯು ಕ್ಯಾನ್ ಸಿ ಇನ್ಫಾರ್ಮೇಷನ್ಸ್ ಬುಲೆಟಿನ್, UGCET 2023 ಇನ್ಫಾರ್ಮೇಷನ್ಸ್ ಬುಲೆಟಿನ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಎಂಟೈರ್ ಇನ್ಫಾರ್ಮೇಷನ್ಸ್ ಅಬೌಟ್ KCET ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ. ಸೊ ಯಾವ ಡಾಕ್ಯುಮೆಂಟ್ಸ್ ಬೇಕು, ಯಾವ ಕ್ಯಾಂಡಿಡೇಟ್ ಯಾವುದಕ್ಕೆ ಎಲಿಜಿಬಲ್ ಆಗಿರ್ತಾರೆ, ಯಾರು ಅನ್ಎಲಿಜಿಬಲ್ ಆಗಿರ್ತಾರೆ, ಸೊ ಎಲ್ಲದ್ರ ಕುರಿತಾದಂತೆ ಇಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಯು ಕ್ಯಾನ್ ಚೆಕ್ ದಿಸ್. ಸೊ ಮತ್ತಷ್ಟು ಮಾಹಿತಿಗೋಸ್ಕರ ಪ್ಲೀಸ್ ಸ್ಟೇ ಟ್ಯೂನ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.